ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿದ್ಧಾರ್ಥ್ ಕಾರತ್ಗಿ. ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ನಾನು ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯದಲ್ಲಿ ಇದೀನಿ. ಇವರು ಕಿಡ್ನಿ ಸಮಸ್ಯೆಗಳಿಗೆ 4 ತಲೆಮಾರುಗಳಿಂದ ಔಷಧಿಗಳನ್ನ ಕೊಡ್ತಾ ಇದಾರಂತೆ. ಒಳಗಡೆ ನಮ್ಮ ವೈದ್ಯ ಶಿವಕುಮಾರ್ ಅವರು ಇದ್ದಾರೆ, ಅವ್ರನ್ನ ಮೀಟ್ ಮಾಡೋಣ. ಜೊತೆಗೆ ಈ ಕಿಡ್ನಿ ಸಮಸ್ಯೆ ಹೇಗ್ ಬರುತ್ತೆ, ಇದಕ್ಕೆ ಪರಿಹಾರ ಏನು, ಪ್ರತಿಯೊಂದು ಅವ್ರನ್ನ ಕೇಳೋಣ ಬನ್ನಿ. ಸರ್, ನಿಮ್ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ. ನೀವು 4 ತಲೆಮಾರುಗಳಿಂದ ಈ ಕಿಡ್ನಿ ಸಮಸ್ಯೆಗೆ ಔಷಧಿ ಕೊಡ್ತಾ ಇದ್ರಂತೆ, ನಿಜಾನಾ? ಕಿಡ್ನಿ ಸಮಸ್ಯೆ ಒಂದೇ ಅಲ್ಲ ನಾವು ಕೊಡ್ತಿರೋದು. ಕಿಡ್ನಿ ಸಮಸ್ಯೆ ಮತ್ತೆ ಜಾಯಿಂಟ್ ಪೈನ್ಸ್, ಆರ್ಥರೈಟಿಸ್, ರೆಮಟೈಡ್, ಅಸ್ಟಿಯೋ, ಗೌಟು, ಡಯಾಬಿಟಿಕ್, ಥೈರಾಯ್ಡ್, ಈ 4 ಸಮಸ್ಯೆಗಳಿಗೆ ನಾವು ಔಷಧಿ ಕೊಡ್ತಾ ಬರ್ತಾ ಇದ್ದೀವಿ. ಹೌದಾ ಸರ್? ನಮಗೆ ನಿಮ್ಮ ಹತ್ರ ಒಂದಷ್ಟು ಕ್ವಶನ್ಸ್ ಗಳಿದೆ, ಕೇಳ್ಬೋದಾ? ಖಂಡಿತ. ಈ ಕಿಡ್ನಿ ಸಮಸ್ಯೆ ಹೇಗೆ ಬರುತ್ತೆ ಸರ್? ಕಿಡ್ನಿ ಸಮಸ್ಯೆ ಮುಖ್ಯವಾಗಿ ಬರೋದು ಡಯಾಬಿಟಿಕ್ ಮತ್ತೆ BP ಇಂದ. ಈ ಡಯಾಬಿಟಿಕ್ ಇಂದ ಯಾವ ರೀತಿ ಬರುತ್ತೆ ಅಂದ್ರೆ, ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲದಲ್ಲಿ ನಾವು ಡಯಾಬಿಟಿಕ್ ಬಂತು ಅಂದ್ರೆ ದೈಹಿಕ ವ್ಯಾಯಾಮದಲ್ಲಿ ನಾವು ಅದನ್ನ ನಿಯಂತ್ರಣ ಮಾಡ್ಕೊಂತ ಇದ್ವಿ. ಈಗ ಯಾವಾಗ ನಾವು ಕೆಲಸದ ಒತ್ತಡದ ಮೇಲೆ ದೈಹಿಕ ವ್ಯಾಯಾಮವನ್ನ ಬಿಟ್ಟು ಮಾತ್ರೆ ಮೇಲೆ ಅವಲಂಬಿತ ಆದ್ವೋ, ಇನ್ಸುಲಿನ್ ಮೇಲೆ ಅವಲಂಬಿತ ಆದ್ವೋ, ಅದು ನಮಗೆ ಫ್ಯಾಟಿ ಲಿವರ್ ರೀತಿಯಾಗಿ ಪರಿಣಮಿಸಿ ನಮಗೆ ಕಿಡ್ನಿ ಸಮಸ್ಯೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ BP ಇಂದ ಅಂತ ಹೇಳಿದೆ ನಿಮ್ಗೆ. BP ಇಂದ ಯಾವ ರೀತಿ ಕಿಡ್ನಿ ಸಮಸ್ಯೆ ಬರುತ್ತೆ ಅಂದ್ರೆ, BP ಇದ್ರೂ ಕೂಡ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿ, ನೋಡಿ ಕರೆಕ್ಷನ್ ಮಾಡ್ಕೊಳ್ಳಿ. ಡಯಾಬಿಟಿಕ್ ಬಂದಾಗ ಮಾತ್ರೆ ತಕೊಂಡು ಕಿಡ್ನಿ ಫೈಲ್ಯೂರ್ ಆದ್ರೆ, BP ಇದ್ದಾಗ ಮಾತ್ರೆ ತಗೊಳ್ಳದ ಹಾಗೆ ಕಿಡ್ನಿ ಸಮಸ್ಯೆಯನ್ನ ಬರ್ಸ್ಕೊಂತ ಇದೀವಿ. ಯಾವಾಗ 180, 200ಗೆ ರೀಚ್ ಆಗುತ್ತೋ BP, ಹೈಪರ್ ಟೆನ್ಷನ್, ಕಿಡ್ನಿಗೆ ಹೊಡೆತ ಬಿದ್ದ್ಬಿಡುತ್ತೆ ಸರ್. ಆಕ್ಚುಲಿ ಅದು BP ಬಂದಿದೆ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. BP ಬಂದ ತಕ್ಷಣ ನಾವು ಮೆಡಿಕೇಶನ್ ಸ್ಟಾರ್ಟ್ ಮಾಡಬೇಕು, ವಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಬಿಪಿನೂ ಕೂಡ ನಮಗೆ ಕಿಡ್ನಿ ಸಮಸ್ಯೆ ಖಂಡಿತ. ಮತ್ತೆ ಡಯಾಬಿಟಿಕ್ ಬಂದ ಮೇಲೆ ದೈಹಿಕ ವ್ಯಾಯಾಮ, ವಾಕಿಂಗ್, ಮಸ್ಟ್ ಅಂಡ್ ಶುಡ್ ವಾಕಿಂಗ್ ಮಾಡ್ಲೇಬೇಕು. ನಾವು ಕಂಟ್ರೋಲ್ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ಡಯಾಬಿಟಿಕ್ ನಾವು ವಿತೌಟ್ ಮೆಡಿಕೇಶನ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ಈಗ ವಾಕಿಂಗ್ ಅಂದ್ರೆ ಎಷ್ಟು ಮಾಡ್ಬೇಕು ಸರ್ ಒಬ್ಬ ಮನುಷ್ಯ ಮಿನಿಮಮ್? ಬೆಳಗ್ಗೆ ಒಂದು 2000 ಹೆಜ್ಜೆ, ಸಂಜೆ ಒಂದು 2000 ಹೆಜ್ಜೆ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ, ಸಂಜೆ 8 ರಿಂದ 9 ಈ ಸಮಯದಲ್ಲಿ ಮಾಡ್ಬೇಕು ವಾಕಿಂಗ್. ಹೇಳ್ತಾರೆ ಕೆಲವರು, ಇಲ್ಲ ಸರ್ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗುವಾಗ ಕೆಲಸದಲ್ಲಿ ನಿಂತೇ ಇರ್ತೀನಿ, ನಮ್ದು ನಡ್ಕೊಂಡು ಹೋಗಿ ನಡ್ಕೊಂಡ್ ಬರೋದಕ್ಕೆ ಅದಲ್ಲ. ವಾಕಿಂಗ್ ಅಂತ ಸ್ಪೆಸಿಫಿಕ್ ಆಗಿ ಮಾಡ್ಬೇಕು. ಅದೇ ಕೆಲ್ಸಕ್ಕೆ ವಾಕಿಂಗ್ ಮಾಡ್ಬೇಕು. ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನೀವು ವಿತೌಟ್ ಮೆಡಿಕೇಶನ್ ಡಯಾಬಿಟಿಕ್ ಕಂಟ್ರೋಲ್ ಇಟ್ಕೊಂಡ್ರೆ ಕಿಡ್ನಿಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ನಿಯಂತ್ರಣ ಮಾಡಿದ್ರೆ ಡಯಾಬಿಟಿಕ್ ತನ್ನಷ್ಟತಿಗೆ ತಾನೇ ನಿಯಂತ್ರಣಕ್ಕೆ ಬರುತ್ತೆ. ಆವಾಗ ನೀವು ಕಿಡ್ನಿ ಸಮಸ್ಯೆಯಿಂದ ಪಾರಾಗಬಹುದು. BP ಬಂತು ಅಂದ್ರೆ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ಲೇಬೇಕು. ನೀವು ಸ್ಟಾರ್ಟ್ ಮಾಡಿದ್ರೆ ಆವಾಗ ಕಿಡ್ನಿ ಸಮಸ್ಯೆಯಿಂದ ಪಾರಾಗಬಹುದು. ಮುಖ್ಯವಾಗಿ ಎರಡೇ, ಯಾವುದು? ಡಯಾಬಿಟಿಕ್ ಮತ್ತೆ BP, ಜೊತೆಗೆ ಪೈನ್ ಕಿಲ್ಲರ್, ಆಂಟಿಬಯೋಟಿಕ್, ರೋಡ್ ಸೈಡ್ ಫುಡ್. ಮೈನ್ ಬರೋದು 2, ಡಯಾಬಿಟಿಕ್ ಮತ್ತೆ BP. ಇನ್ನ ಈ ರೋಡ್ ಸೈಡ್ ಫುಡ್ ಆಗ್ಬೋದು, ಪೈನ್ ಕಿಲ್ಲರ್ ಆಗ್ಬೋದು, ಆಂಟಿಬಯೋಟಿಕ್ ಆಗ್ಬೋದು, ಇದೊಂದು ಸಪ್ಲಿಮೆಂಟರಿ. ಇದರಿಂದ ಕಿಡ್ನಿ ಸಮಸ್ಯೆ ಬರ್ಲಿಕ್ಕೆ ಅವಕಾಶಗಳಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ ಸರ್, ಇವಾಗ ಕಿಡ್ನಿ ಸಮಸ್ಯೆ ಹೇಗೆ ಬರುತ್ತೆ ಅಂತ ಹೇಳಿದ್ರಿ. ಈ ಕಿಡ್ನಿ ಸಮಸ್ಯೆಯಲ್ಲಿ ಎಷ್ಟು ವಿಧಗಳಿದೆ ಸರ್? ಕಿಡ್ನಿ ಸಮಸ್ಯೆಯಲ್ಲಿ 2 ವಿಧ ಇರೋದು. ಒಂದು ಬಂದ್ಬಿಟ್ಟು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ, ಅದನ್ನ PKD ಅಂತ ಕರಿತೀವಿ. ಅದು ಜೆನೆಟಿಕ್ ಡಿಸಾರ್ಡರ್. ಅದು ಪಾರಂಪರ್ಯವಾಗಿ ಬರ್ತಾ ಇರುತ್ತೆ. ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರ ತಂದೆ, ಮೂಲ ವಂಶ ಪರಂಪರೆ ಬಂದಿರೋದು, ಪಾರಂಪರ್ಯವಾಗಿ ಬರ್ತಾ ಇರುತ್ತೆ. ಎರಡನೇದು ಬಂದ್ಬಿಟ್ಟು ಕ್ರಾನಿಕ್ ಕಿಡ್ನಿ ಡಿಸೀಸ್, CKD ಅಂತ ಕರಿತೀವಿ. ಇದನ್ನ IG ನೆಫ್ರೋಪತಿ, ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತಾರೆ. ಇದನ್ನ ಡಯಾಬಿಟಿಕ್ ಇಂದ ಬಂದಿದ್ರೆ ಡಯಾಬಿಟಿಕ್ ನೆಫ್ರೋಪತಿ, BP ಇಂದ ಬಂದಿದ್ರೆ IG ನೆಫ್ರೋಪತಿ ಅಂತ ಕರಿತೀವಿ. 2 ವಿಧ, ಒಂದು ಪಾಲಿಸಿಸ್ಟಿಕ್, ಒಂದು CKD. ಕ್ರಾನಿಕ್ ಕಿಡ್ನಿ ಡಿಸೀಸ್, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್, PKD. ಈ ಕಿಡ್ನಿ ವಿಧದಲ್ಲಿ 2 ವಿಧ. ಈ ಕಿಡ್ನಿ ಸಮಸ್ಯೆ ಬರ್ದೇ ಇರೋ ತರ ನಾವು ಮನೆಯಲ್ಲೇ ಹೇಗೆ ಮುಂಜಾಗ್ರತೆ ಕ್ರಮ ತಗೋಬಹುದು? ಮುಂಜಾಗ್ರತೆ ಕ್ರಮ ಅಂತದ್ದೇನು ಇಲ್ಲ. BP ಮತ್ತೆ ಶುಗರ್ ಇಂದ ದೂರ ಇರಬೇಕು. BP ಶುಗರ್ ಇಂದ ದೂರ ಇರಬೇಕು ಅಂದ್ರೆ ನಮ್ಮ ಆಹಾರ ಕ್ರಮಗಳನ್ನ ಬದಲಾಯಿಸಬೇಕು. ಮತ್ತೆ ಊಟ ಮಾಡೋ ಸಮಯವನ್ನ ಬದಲಾಯಿಸಬೇಕು. ಮುಖ್ಯವಾಗಿ ಆದಷ್ಟು ಬೆಳಗ್ಗೆ ಒಂದು 7 ರಿಂದ 7:30 ತಿಂಡಿ ಮುಗಿಸ್ಬೇಕು. ಮಧ್ಯಾಹ್ನ 1 ರಿಂದ 1:30, 2 ಗಂಟೆ ಒಳಗೆ ಊಟ ಮುಗಿಸ್ಬೇಕು. ಸಂಜೆ 5 ರಿಂದ 6 ಗಂಟೆ ಒಳಗೆ ಊಟ ಮುಗಿಸ್ಬೇಕು. ಮೈನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ರೋಡ್ ಸೈಡ್ ಫುಡ್ ನ ಅವಾಯ್ಡ್ ಮಾಡ್ಬೇಕು ಸರ್. ಈಗ ನಾವು ಮನೆಯಲ್ಲಿ ಏನೇ ಕರಿದ ಪದಾರ್ಥಗಳನ್ನ ಮಾಡಿದ್ರು ಕೂಡ ಚೆನ್ನಾಗಿರೋ ಆಯಿಲ್ ನ ಬಳಸ್ತೇವೆ. ಅದೇ ರೋಡ್ ಸೈಡ್ ಫುಡ್ ನ ಏನ್ ಮಾಡ್ತಾರೆ, ಬಳಸಿರೋ ಆಯಿಲ್ನೇ ಬಳಸಿ ಆ ಎಣ್ಣೆ ಅದರ ಒಂದು ಸತ್ವವನ್ನ ಕಳ್ಕೊಂಡಿರುತ್ತೆ. ಅದರಲ್ಲಿ ವಿಷದ ಅಂಶ ಉತ್ಪತ್ತಿ ಆಗಿರುತ್ತೆ. ಅಂತ ಪದಾರ್ಥಗಳಲ್ಲಿ ಕರೆದಿರ್ತಕ್ಕಂಥ ಒಂದು ಬೋಂಡ ಆಗ್ಬೋದು, ಬಜ್ಜಿ ಆಗ್ಬೋದು, ಗೋಬಿ ಆಗ್ಬೋದು, ಈ ಅಜೀರ್ಣಂ ಭೋಜನಂ ವಿಷಂ ಅಂತ ಹೇಳ್ತೀವಿ ನೋಡಿ. ನಮಗೆ ಯಾವ ಆಹಾರ ಜೀರ್ಣ ಆಗಲ್ವೋ ಅಂತ ಪದಾರ್ಥಗಳನ್ನ ನಾವು ತಿಂತಾ ಇದೀವಿ ಇವತ್ತು. ವ್ಯಾಯಾಮ ರಹಿತ ಜೀವನ,
ಅಜೀರ್ಣ ಪದಾರ್ಥ ತಿಂತಾ ಈ ಇದೀವಿ, ಕಡೆ ವ್ಯಾಯಾಮನೂ ಮಾಡ್ತಾ ಇಲ್ಲ. ಜೊತೆಗೆ ರೋಡ್ ಸೈಡ್ ರೋಡ್ ಸೈಡ್ ಫುಡ್ ತಿಂತಾ ಇದೀವಿ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಆಟೋಮೆಟಿಕ್ ಬಾಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಇರಿಟೇಷನ್ ಜಾಸ್ತಿ ಆಗಿ ನಮ್ಗೆ ಒನ್ಸ್ ಗ್ಯಾಸ್ಟ್ರಿಕ್ ಬಂತು ಅಂದ್ರೆ ಆಟೋಮೆಟಿಕ್ BP ಬಂದ್ಬಿಡುತ್ತೆ, ಡಯಾಬಿಟಿಕ್ ಬರ್ಲಿಕ್ಕೆ ಶುರು ಆಗುತ್ತೆ. ನಾನ್ ಹೇಳೋದು ನೋಡಿ, ಪ್ರತಿಯೊಂದು ಪ್ರೇಕ್ಷಕರಿಗೂ ಹೇಳೋದು ಅಷ್ಟೇ, ನಿಮ್ಗೆ ಹೇಳೋದು ಅಷ್ಟೇ, ರೋಡ್ ಸೈಡ್ ಫುಡ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ಮನೆ ಆಹಾರಕ್ಕೆ ಅವಲಂಬಿತರಾಗಿ ಅತಿ ಹೆಚ್ಚು ತರಕಾರಿ ಪದಾರ್ಥಗಳನ್ನ ತಿನ್ನಿ, ಅತಿ ಹೆಚ್ಚು ಹಸಿರು ತರಕಾರಿಗಳನ್ನ ತಿನ್ನಿ, ಸೊಪ್ಪುಗಳನ್ನ ತಿನ್ನಿ. ನೀವ್ ಏನೇ ತಿಂದ್ರು ಕೂಡ ಮಾಂಸ ತಿನ್ಬೇಕಾ, ಮೊದ್ಲು ಒಂದಷ್ಟು ತರಕಾರಿ ಪಲ್ಯವನ್ನು ತಿಂದು ಮಾಂಸ ತಿನ್ನಿ, ಬೇಡ ಅಂತ ಹೇಳಿಲ್ಲ. ಅದಕ್ಕೆ ಡಿಫ್ರೆನ್ಸ್ ಏನು ಸರ್ ಅದು? ಈಗ ಮಾಂಸಾಹಾರ ತಿಂದ್ರೆ 72 ಅವರ್ ಬೇಕು ನಮ್ಗೆ ಜೀರ್ಣ ಆಗ್ಲಿಕ್ಕೆ. ಓಕೆ, ಗೊತ್ತಾಯ್ತಾ? ಹೇಳಿದ್ರಿ ಅಲ್ವಾ, ಅಂದ್ರೆ ತರಕಾರಿ ಪದಾರ್ಥಗಳನ್ನ ಹೆಚ್ಚಿಗೆ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಬೇಗ ಜೀರ್ಣಕ್ರಿಯೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಓಕೆ ಓಕೆ. ಆವಾಗ ಅದ್ರ ಜೊತೆಗೆ ಈ ಮಾಂಸಾಹಾರವೂ ಕೂಡ ಬೇಗ ಜೀರ್ಣಕ್ರಿಯೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸರಿ, ಕಿಡ್ನಿ ಸಮಸ್ಯೆ ಸಿಂಪ್ಟಮ್ಸ್ ಏನು ಸರ್? ಮೈನ್ ಸಿಂಪ್ಟಮ್ ನೋಡಿ, ಈಗ ಕ್ರಿಯೇಟಿನ್ 0.8 ಇಂದ 1.2 ವರೆಗೂ ಇರ್ಬೋದು. ಓಕೆ, ಈಗ ಡಯಾಬಿಟಿಕ್ ಬಂತು ಅಂದ್ರೆ ಅವರು ಪ್ರತಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಕ್ರಿಯೇಟಿನ್ ಮತ್ತೆ ಯೂರಿನ್ ಪ್ರೋಟೀನ್ ಕಲ್ಚರ್ ನ ಟೆಸ್ಟ್ ಮಾಡಬೇಕು. ಸಿಂಪ್ಟಮ್ ಅದ್ರಲ್ಲಿ ನೋಡಿ, ಯೂರಿನ್ ಅಲ್ಲಿ ನೊರೆ ಹೋಗೋದು, ಅದನ್ನ UTI ಅಂತ ಕರಿತೀವಿ, ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ಅಂತ ಕರಿತೀವಿ. ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನಾವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಮನೆ ಮದ್ದಲ್ಲಿ. ಕೊತ್ತಂಬರಿ ಜ್ಯೂಸ್ ಕುಡಿಯೋದ್ರಿಂದ UTI ಹೊರಟೋಗುತ್ತೆ, ಯೂರಿನ್ ಅಲ್ಲಿ ನೊರೆ ಹೋಗೋದು ನಿಲ್ಲುತ್ತೆ. ಮತ್ತೆ ಆಶ್ಗಾಟ್ ಜ್ಯೂಸ್, ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ, ಕುಷ್ಮಾಂಡ ರಸ ಕುಡಿಯೋದ್ರಿಂದ ನಮಗೆ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ಕೊಬಿಡ್ತೀವಿ, ನೊರೆ ಹೋಗೋದು ನಾವು ಗಮನಿಸಲ್ಲ, ಮತ್ತೆ ಅದ್ರ ಜೊತೆಗೆ ಈ ಯೂರಿನ್ ಹೋಗುವಾಗ ಸ್ಮೆಲ್ ಬರುತ್ತೆ. ಈ ಕುಕ್ಕರ್ ಅಲ್ಲಿ ಅನ್ನ ಮಾಡುವಾಗ ನಾವು ಮುಚ್ಚಲು ತೆಗಿತೀವಲ್ವಾ ತಣ್ಣಗಾದ್ಮೇಲೆ, ಆವಾಗ ನಮ್ಗೆ ಒಂಥರ ಸಿಹಿ ಸ್ಮೆಲ್ ಬರುತ್ತೆ, ಸಿಹಿ ವಾಸನೆ, ಆ ವಾಸನೆ ಬರುತ್ತೆ ಮೂತ್ರ. ಅದು ತುಂಬಾ ಡೇಂಜರ್. ಅದು ಗಮನಿಸ್ಕೊಂಡು ನೀವು ಮೊದಲು ಯೂರಿನ್ ಪ್ರೋಟೀನ್ ಕಲ್ಚರ್ಗೆ ಕೊಡಬೇಕು. ಅದ್ರಲ್ಲಿ ಏನಿರ್ಬೇಕು ನಿಮ್ಗೆ ಅಂದ್ರೆ ನೆಗೆಟಿವ್ ಇರಬೇಕು, ಪ್ರೆಸೆಂಟ್ ಪ್ಲಸ್ ಅಂತಿರಬಾರದು. ನೆಗೆಟಿವ್ ಇದ್ರೆ ರಿಪೋರ್ಟ್ ನೀವು ಬಚಾವ್, ಕಿಡ್ನಿ ಸಮಸ್ಯೆಯಿಂದ ಬಚಾವ್ ಅಂತ. ಅದ್ರಲ್ಲಿ ಏನಾದ್ರೂ ಪ್ರೆಸೆಂಟ್ ಇದೆ ಮತ್ತೆ ಪ್ಲಸ್ ಅಂತ ಮೆನ್ಷನ್ ಆಗಿದೆ ಯೂರಿನ್ ಪ್ರೋಟೀನ್ ಕಲ್ಚರ್ ಅಲ್ಲಿ ಅಂದ್ರೆ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್, ಕಿಡ್ನಿ ಇನ್ಫೆಕ್ಷನ್, ಮೂತ್ರಪಿಂಡ ಸೋಂಕು ಪ್ರಾರಂಭ ಆಗಿದೆ ಅಂತ ಅರ್ಥ. ಸ್ಟಾರ್ಟಿಂಗ್ ಸಿಂಪ್ಟಮ್ ಅದು. ಎರಡನೇ ಸಿಂಪ್ಟಮ್ ಬಂದ್ಬಿಟ್ಟು ಈ ಪಾದಗಳಲ್ಲಿ ಊತ ಬರುತ್ತೆ, ಅದು ಎರಡನೇ ಸಿಂಪ್ಟಮ್. ಮತ್ತೆ ತನ್ನಷ್ಟು ತಾನೇ ಕ್ರಿಯೇಟಿನ್ ಜಾಸ್ತಿ ಹೋಗ್ತಾ ಬರುತ್ತೆ. 1.2 ಇಂದ 1.3 ಬರೋದು, 1.4 ಬರೋದು, 1.5 ಬರೋದು, ಈ ರೀತಿ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಸಿಂಪ್ಟಮ್ ಯೂರಿನ್ ಅಲ್ಲಿ ನೊರೆ ಹೋಗೋದು. ಇದನ್ನ ಯೂರಿನ್ ಪ್ರೋಟೀನ್ ಕಲ್ಚರ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದು. ಇದನ್ನ UTI ಅಂತ ಕರಿತೀವಿ. ಓಕೆ ಸರ್, ಈಗ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಕ್ರಿಯೇಟಿನ್ ಅಂದ್ರೆ ಏನು ಅಂತ, ಅದೇನಂತ ಎಕ್ಸ್ಪ್ಲೇನ್ ಮಾಡ್ಬೋದಾ? ಕ್ರಿಯೇಟಿನ್ ಅಂದ್ರೆ ನಮ್ಮ ತಿನ್ನುವ ಆಹಾರದಲ್ಲಿರ್ತಕ್ಕಂಥ ಒಂದು ವಿಷದ ಅಂಶ ಮೂತ್ರಪಿಂಡ ಹೊರಗೆ ಹಾಕ್ತಿಲ್ಲ, ಮೂತ್ರದ ಮುಖಾಂತರ ಹೊರಗೆ ಹಾಕ್ತಿಲ್ಲ, ಅದು ಬಾಡಿಯಲ್ಲಿ ಬ್ಲಡ್ ಅಲ್ಲಿ ಹಂಗೆ ಸೇರ್ಕೊಂಡು ಟಾಕ್ಸಿನ್, ಅದು ಓಕೆ ಟಾಕ್ಸಿನ್. ಈಗ ನಾನು ಹೇಳಿದ್ನಲ್ಲ ಇದಕ್ಕಿಂತ ಮುಂಚೆ, ಕ್ರಿಯೇಟಿನ್ 0.8 to 1.2 ವರೆಗೂ ಇರ್ಬೋದು ಅಂತ, ಅದು ಹೊರಗೆ ತಳ್ತಿಲ್ಲ, ಅಂದ್ರೆ ಅದರ ವೈಫಲ್ಯ ಕಳ್ಕೊಂಡ್ಬಿಟ್ಟಿದೆ, ಅದು ಅದ್ರ ಶಕ್ತಿ ಕಳ್ಕೊಂಡ್ಬಿಟ್ಟಿದೆ, ಕುಗ್ಗುಬಿಟ್ಟಿದೆ. ಅದನ್ನ ಏನ್ ಹೇಳ್ತೀವಿ, ಇದನ್ನ 2 ಕಿಡ್ನಿ ಶಿಂಕ್ ಆಗಿದೆ ಅಂತ ಹೇಳ್ತೀವಿ. 2 ಕಿಡ್ನಿ ಶಿಂಕ್ ಆಗಿ ಯೂರಿನ್ ಅಲ್ಲಿ ನೊರೆ ಹೋಗಿ 2 ಕಿಡ್ನಿ ಶಿಂಕ್ ಆಗಿ ಯೂರಿನ್ ಅಲ್ಲಿ ಟಾಕ್ಸಿನ್ ರಿಮೂವ್ ಆಗ್ತಿಲ್ಲ, ಬ್ಲಡ್ ಅಲ್ಲಿ ಹಂಗೆ ಉಳ್ಕೊಂಡು ತಿನ್ನುವ ಆಹಾರದಲ್ಲಿ ಇರ್ತಕ್ಕಂಥ ಒಂದು ವಿಷದ ಅಂಶ ಬ್ಲಡ್ ಅಲ್ಲಿ ಉಳ್ಕೊಂಡು 0.8 to 1.2, 1.3, 1.4, 1.5 2, 3, 4, 5 ಈ ರೀತಿ ಬೆಳೀತಾ ಹೋಗ್ತಾ ಇದೆ. ಅದೇ ಕ್ರಿಯೇಟಿನ್ ಅಂದ್ರೆ. ಕ್ರಿಯೇಟಿನ್ ಎಷ್ಟರವರೆಗೂ ನಿಮ್ಮಲ್ಲಿ ಔಷಧಿ ಸಿಗುತ್ತೆ ಸರ್? ನಮ್ಮಲ್ಲಿ ಕ್ರಿಯೇಟಿನ್ 2 ಇದ್ರೂ ಔಷಧಿ ಸಿಗುತ್ತೆ, 3 ಇದ್ರೂ ಸಿಗುತ್ತೆ, 5 ಇದ್ರೂ ಸಿಗುತ್ತೆ, 8 ಇದ್ರೂ ಸಿಗುತ್ತೆ, 12 ಕ್ರಿಯೇಟಿನ್, 15 ಕ್ರಿಯೇಟಿನ್ ಔಷಧಿ ಕೊಟ್ಟಿದ್ದೇವೆ. ಸಿಂಪ್ಟಮ್ ಇರಬಾರದು ಮೈನ್ ಅವರಿಗೆ. ಸಿಂಪ್ಟಮ್ ಅಂದ್ರೆ ನೋಡಿ, ಈಗ 5, 6 ಕ್ರಿಯೇಟಿನ್ ಇದ್ರೆ ಸಿಂಪ್ಟಮ್ ಏನ್ ಬರಲ್ಲ. ಈ 8, 10 ಹೋಯ್ತು ಅಂದ್ರೆ ಬ್ರೀತಿಂಗ್ ಇಶ್ಯೂ ಬರುತ್ತೆ. ಬ್ರೀತಿಂಗ್ ಇಶ್ಯೂ ಒಂದಿಲ್ಲದೆ ಇದ್ರೆ ನಾವು ಕ್ರಿಯೇಟಿನ್ 7 ಇದ್ರು, 8 ಇದ್ರು, 10 ಇದ್ರು ಕೂಡ ನೋಡ್ತೇವೆ, 15 ಇದ್ರು ಕೂಡ ನೋಡ್ತೇವೆ. ಈಗ ಎಷ್ಟೋ ಜನ ಪೇಷಂಟ್ಸ್ ಗಳು ಸರ್ ಈಗ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರ್ತಾರೆ, ಆ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋರು ನಿಮ್ಮಲ್ಲಿ ಔಷಧಿ ಸಿಗುತ್ತಾ? ಖಂಡಿತ ಸಿಗುತ್ತೆ. ನಮ್ಮಲ್ಲಿ ಒಳ್ಳೆ ಆಯುರ್ವೇದ ವೈದ್ಯರಿದ್ದಾರೆ, ಅವರೆಲ್ಲ ನೋಡಿನೇ ಔಷಧಿ ಕೊಡೋದು ನಿಮಗೆ. ಡಯಾಲಿಸಿಸ್ ಮಾಡ್ತಾ ಇದ್ರು ಕೂಡ ನಮ್ಮಲ್ಲಿ ಔಷಧಿ ಸಿಗುತ್ತೆ. ವಾರಕ್ಕೆ 2, 3 ಅಂತ ಡಯಾಲಿಸಿಸ್ ಮಾಡ್ತಾರೆ, ಸಿಗುತ್ತಂತವ್ರಿಗೆಲ್ಲ ಔಷಧಿ ಸಿಗುತ್ತೆ. ಈ ಕಿಡ್ನಿ ಪೇಷಂಟ್ಸ್ ಗಳಿಗೆ ಪತ್ತೆ ಯಾವ ರೀತಿ ಇರುತ್ತೆ ಸರ್? ಪಥ್ಯ ಇರ್ಲೇಬೇಕು, ಮಸ್ಟ್ ಅಂಡ್ ಶುಡ್. ಲೋ ಟಾಕ್ಸಿನ್ ಫುಡ್ ತಿನ್ಬೇಕು, ಹೈಲಿ ಸ್ಪೈಸಿ ತಿನ್ನಬಾರದು, ಹೊರಗಡೆ ಊಟ ಮಾಡಬಾರದು, ಮನೆ ಊಟನೇ ಮಾಡ್ಬೇಕು. ಅತಿ ಹೆಚ್ಚೇನ್ ಪಥ್ಯ ಇರಲ್ಲ, ಇರೋದ್ರಲ್ಲಿ ಪಥ್ಯ ಇರುತ್ತೆ. ಯಾವ ಆಹಾರ ತಿನ್ಬೇಕು, ಯಾವ ಆಹಾರ ತಿನ್ನಬಾರದು ಅಂತೆಲ್ಲ ನಾವು ಒಂದು ಚಾರ್ಟ್ ಕೊಡ್ತೇವೆ, ಅದನ್ನ ಫಾಲೋ ಅಪ್ ಮಾಡಿದ್ರೆ ಸಾಕು. ಹೌದಾ? ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮಲ್ಲಿ ಏನಾದ್ರು ಯಾರಿಗಾದ್ರೂ ಈ ತರ ಕಿಡ್ನಿ ಸಮಸ್ಯೆಗಳಿದ್ರೆ ನಮ್ಮ ವೈದ್ಯ ಸರ್ ಇದ್ದಾರೆ ಶಿವಕುಮಾರ್ ಅಂತ, ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ ಇಲ್ಲಿ ಬಂದು ಮೀಟ್ ಮಾಡಬಹುದು, ಅಥವಾ ಇವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡ್ಕೊಂಡು ಕೂಡ ಬರಬಹುದು. ನಿಮ್ಗೆ ಯಾರು ಗೊತ್ತಿರೋರಿಗೆ ಈ ತರ ಸಮಸ್ಯೆಗಳಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.